ಫುಲ್ ಡರ್ ಆಗ್ತಿದೆ ಇವರು. ವಿಶಾಲ್ ಒಬ್ಬನೇ ಹೋದೆ, ಫುಲ್ ಡರ್ ಆಗೋಯ್ತು ನನಗೆ. ಟಾರ್ಚ್ ಹಾಕೋ. ಇರು ಬಂದೆ. ಇರುಗುರು ದಿಕ್ 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 ಅಂತಿದೆ. ನೈಟ್ ಒಂದು 6 ಗಂಟೆ ಟೈಮಲ್ಲಿ ಬಂದರೂ ಜೀವಂತವಾಗಿ ಹೋಗೋದು ಡೌಟೇ, ಅಷ್ಟು ಒಂದು ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. Hey guys, hey guys, hey guys, hey guys, hey guys, hey guys, okay. ಎಲ್ಲರಿಗೂ ನಮಸ್ಕಾರ. Hey guys, hey fam, hey guys, hello guys, hey guys, hey guys, hey guys, hey guys, ಎಲ್ಲರಿಗೂ ಮತ್ತೆ hey guys, hey guys, hey guys, hey guys, welcome back to August Vlog. ಹೇ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇನ್ನೊಂದು ವಿಡಿಯೋ ಮಡಿಕೇರಿಯಿಂದ. ನಾನು ನಿಮ್ಮ ಅಗಸ್ತ್ಯ. ಇವತ್ತು ನಾವು ಹೋಗ್ತಿರೋ ಜಾಗ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯವಾದ ಶ್ರೇಷ್ಠ ನದಿ ಕಾವೇರಿ ಹುಟ್ಟಿದ ಜಾಗ, ಉಗಮ ಸ್ಥಳ ತಲಕಾವೇರಿಗೆ ಹೋಗ್ತಿದ್ವಿ. ಬರೋ ರೂಟಲ್ಲಿ ಬಾಗ್ಮಂಗಲ ಮತ್ತೆ 4-5 ಓಂಕಾರೇಶ್ವರ ಟೆಂಪಲ್, ನಾಲ್ಕನ್ ಪ್ಯಾಲೇಸ್, ಅದು ಎಲ್ಲಾನು ಈ ವಿಡಿಯೋದಲ್ಲಿ ಕವರ್ ಮಾಡೋಣ. ಇಲ್ಲಿಂದ ಎಕ್ಸಾಕ್ಟ್ಲಿ 40 ಕಿಲೋಮೀಟರ್ ಇದೆ, 1 ಅವರ್ ಅಂತ ತೋರಿಸ್ತಿದೆ. ಅದಕ್ಕೆ ಮುಂಚೆ ಲೈಕ್ ಇದು ನೀವೆಲ್ಲ ನೋಡಿರ್ತೀರಾ, ಕರ್ನಾಟಕ ಟೂರಿಸ್ಟ್ ಎಲ್ಲ ಗಾಡಿಗಳ ಮೇಲೆ ನೋಡ್ತೀರಾ. ಅದೇ ತರ ನಮ್ಮ ಟಾಟಾ ಪಂಚ್ ಮೇಲೆ ಹೋಗ್ತಾನ. ಏನ್ ಗುರು ಪಂಚ ತಗೊಂಡು ಯಾವ್ಯಾವ ಓಡಾಡ್ತಿದೆ ಅಂತ ಹೇಳ್ಬೋದು. ಆದಷ್ಟು ಬೇಗ ನಮ್ಮ ಪೋಲೋ ಬರುತ್ತೆ, ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಸೊ ಬನ್ನಿ ಅದನ್ನ ಏನಂತ ನೋಡೋಣ. ಸಮಯ 9:38 ಆಯ್ತು. ಬನ್ನಿ ನಮ್ಮ ಕಾವೇರಿ ನೋಡಕ್ ಹೊರಡೋಣ. ಮಡಿಕೇರಿ ಟೌನ್ ಬಂದಾಯ್ತು. ಇಲ್ಲಿಂದ ಲೆಫ್ಟ್ ಹೋಗ್ಬೇಕು. ಲೈಕ್ ನೋಡ್ಬೋದು, ಬೆಂಗಳೂರು, ವಿರಾಜಪೇಟೆ, ತಲಕಾವೇರಿ, ಸುಳ್ಯ ಎಲ್ಲ ಹೀಗೆ ಹೋಗುತ್ತೆ. ಬಟ್ ಅಲ್ಲಿ ಹೋದ್ಮೇಲೆ ಮಡಿಕೇರಿ ಸ್ಟ್ರೈಟ್ ಹೋಗ್ಬೇಕು. ತಲಕಾವೇರಿ ಆಚೆ ಎಂಟ್ರಿ ಬರುತ್ತೆ. Exactly 1 hour 20 minutes ಆಯ್ತು. I got facts over facts over tracks and that's ಕಾರ್ಗಳು ಮಾತ್ರ ಒಳಗೆ ಬಿಡ್ತಾರೆ. ಬೈಕ್ ಅನ್ನು gas they got all paying left but I don't know what that can erase all the past and the pettiness. The emptiness hilarious. You think you're worth my time, you're delirious. Mysterious, because you are behind a fake exterior. Inferior, you know I'll always be a bit superior. Get off of me, this ain't no humble brag. I want you to hear words, you can say them back. I want you to feel free from the chains that last. And to believe in what you got, it was built to last. ಗೈಸ್ ಎಕ್ಸಾಕ್ಟ್ಲಿ 1 ಅವರ್ 20 ನಿಮಿಷ ತಲಕಾವೇರಿಗೆ ಬಂದಾಯ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿಂದ ಸರ್ಟೈನ್ ಪ್ಲೇಸಸ್ಗೆ ಹೋಗ್ಬೇಕು ಅಂತಿರುತ್ತಲ್ಲ, ಅದೇ ಥರ ತಲಕಾವೇರಿಗೆ ಹೋಗ್ಬೇಕಂತ ತುಂಬ ದಿನದ ಆಸೆ ಇತ್ತು. ಪೊಲೀಸ್ ಸ್ಟೇಷನ್ ಇಲ್ಲೇ ಬಂದ್ಬಿಡುತ್ತೆ. ಅಲ್ಲಿ ಸ್ವಲ್ಪ 2-3 ಅಂಗಡಿ ಐತೆ ಅಷ್ಟೇ. ಇಲ್ಲಿ ಕುಡಿಯೋ ನೀರು ವ್ಯವಸ್ಥೆ. ಇಲ್ಲಿ 1 ಪೇರ್ಗೆ 5 ರೂಪಾಯಿ ಅಂತೆ ಒಂದು ಜೊತೆ ಚಪ್ಪಲಿಗೆ. ಸೊ ಅದು ಸ್ಕೂಲಿಂದ ಬಂದಿದ್ದಾರೆ. ಸೊ ಇದೇ ಎಂಟ್ರೆನ್ಸು. ಈ ಕೈಂಡ್ ಆಫ್ ಡ್ರೆಸ್ಸಸ್ ಎಲ್ಲ ಅಲೌಡು, ಇದೆಲ್ಲ ಅಲೋ ಇಲ್ಲ. ಸೊ ಒಳಗಡೆ ದೇವಸ್ಥಾನ ಇದೆ, ಬನ್ನಿ ಹೋಗೋಣ. ಆ್ಯಕ್ಚುಲಿ ತಲಕಾವೇರಿ ಕಥೆ ಏನಂದರೆ, ಲೈಕ್ ಕಮಂಡಲು ಅನ್ನೋ ಬೆಟ್ಟದಲ್ಲಿ ಋಷಿಗಳಾದ ಅಗಸ್ತ್ಯ ಅವರು ತಪಸ್ಸಿಗೆ ಕೂತಿರ್ಬೇಕಾದ್ರೆ ಗಣೇಶ ಕಾಗೆಯ ರೂಪದಲ್ಲಿ ಅಲ್ಲೋಗಿ ಕೂತ್ಕೊಂತಾರೆ. ಸೊ ಇದರಿಂದ ಕೋಪಗೊಂಡ ಅಗಸ್ತ್ಯ ಮುನಿಯವರು ಶೂ ಅಂತ ಓಡಿಸ್ಬೇಕಂದ್ರೆ, ಆಗ ಕೋಪ ಬಂದ ಕಾಗೆ ರೂಪದಲ್ಲಿರೋ ಗಣೇಶ ಒಂದು ಡ್ರಾಪ್ ಆಫ್ ವಾಟರ್ ನಲ್ಲಿ ಬಿಡ್ತಾರೆ. ಅದರಿಂದ ಸ್ಟಾರ್ಟ್ ಆಗಿದೆ ತಲಕಾವೇರಿ ಅಂತ ಇವತ್ತಿಗೂ ಹಿಂದೂ ಧರ್ಮದಲ್ಲಿ ಹೇಳಲ್ಪಡುತ್ತದೆ. ತಲಕಾವೇರಿ ಅಂದ್ರೆ ಲೈಕ್ ಆಸ್ ಯೂಶುವಲ್ ಫ್ಲಾಟ್ ಸರ್ಫೇಸ್ ಅಲ್ಲಿ ಇರ್ತಂದ್ರೆ, ಬಟ್ ಇದು ಬೆಟ್ಟದ ತುದಿಯಲ್ಲಿ ಇಟ್ಟಿದ್ದಾರೆ. ನಿಮಗೆ ಭಾಗಮಂಡಲದಿಂದನೇ ಟಿಕೆಟ್ ತೊಗೊಂತಾರೆ 50 ರೂಪಾಯಿ, ಪಾರ್ಕಿಂಗು ಎಲ್ಲ ಸೇರಿಸಿ. ಸೊ 8 ಕಿಲೋಮೀಟರ್ ನೀವೇನು ಟ್ರಾವೆಲ್ ಮಾಡ್ತೀರಾ, ವೇ ಅಂತೂ ಸೀನಿಕ್ ಆಗಿ ಚಿಂದಿ ಆಗೈತೆ, ಫುಲ್ ಘಾಟ್ ಸೆಕ್ಷನ್. ಸೊ ಇಲ್ಲಿಂದನೇ ಕಾವೇರಿ ನದಿ ಸ್ಟಾರ್ಟ್ ಆಗೋದು. ನೀರು ಎಲ್ಲಿಂದ ಬರ್ತಿದೆ, ಹೇಗೆ ಅದೆಲ್ಲ ಇದು ಮಾಡಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ಒಳಗಡೆ ಹೋಗ್ತಿದೀವಿ, ಮೊಬೈಲ್ ಅಲೋ ಇಲ್ಲ ಒಳಗಡೆ.
ನಿಮಗೆ ಇಲ್ಲಿ ಟೋಟಲ್ 3 ದೇವಸ್ಥಾನ ಬರುತ್ತೆ. ಒಂದು ಅಗಸ್ತೇಶ್ವರ ಸ್ವಾಮಿ ಸನ್ನಿಧಿ ಅಂತ, ಇನ್ನೊಂದು ಮಹಾಗಣಪತಿದು. ಸೊ ಕೆಳಗಡೆ ಲೈಕ್ ಅಲ್ಲಿ ಮೊಬೈಲ್ ಅಲೋ ಮಾಡಿಲ್ಲ ಅಂತ ಹೇಳಿದ್ನಲ್ಲ, ಲೈಕ್ ಉಗಮ ಆಗೋ ಸ್ಥಳದಲ್ಲಿ ನಿಮಗೆ ತಲಕಾವೇರಿ ಕಾವೇರಿ ಟೆಂಪಲ್ ಇದೆ. ಚಿಕ್ಕದಾಗ ಆರ್ಚಿಟ್ಟು ಲೈಕ್ ಅಲ್ಲೊಂದು ಚಿಕ್ಕ ಸ್ಥಳದಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದ್ರ ಮೂಲಕ ಕಲ್ಯಾಣಿಂದ ಹೋಗಿ, ಕಲ್ಯಾಣಿಂದ ಸುಮಾರು 800 ಕಿಲೋಮೀಟರ್ ಹೋಗಿ ಮೈಲಾಡುದೊರೆ ತಮಿಳ್ನಾಡು ಹತ್ರ ಹೋಗಿ ಜಾಯ್ನ್ ಆಗಿ ಸಮುದ್ರಕ್ಕೆ ಜಾಯ್ನ್ ಆಗುತ್ತೆ. ಸುಮಾರು 800 ಕಿಲೋಮೀಟರ್ ಹರಿಯುತ್ತೆ ನದಿ ಇಲ್ಲಿಂದ ತಲಕಾವೇರಿಯಿಂದ ಮೈಲಾಡುದೊರೆ ಬೇ ಆಫ್ ಬೆಂಗಾಲ್ ಸಮುದ್ರ ಸೇರೋವರೆಗೆ 800 ಕಿಲೋಮೀಟರ್ ಹರಿಯುತ್ತೆ. ಅದರಲ್ಲಿ 320 ಕಿಲೋಮೀಟರ್ ಕರ್ನಾಟಕ ದಾಟಿ ಹೋಗುತ್ತೆ. KRS ಮೇಕೆದಾಟು ಇದ್ರ ಮೂಲಕ ಎಲ್ಲ ಹೋಗೋ ನೀರು ನಮ್ಮ ಕಾವೇರಿ ನೀರೇ. ಅಲ್ಲಿಂದ ಹೋಗಿ ಹೊಗನೇಕಲ್ ಜಾಯ್ನ್ ಆಗಿ ಭವಾನಿ ಹಂಗೆ ಹೋಗಿ ಮೈಲಾಡುದೊರೆಯಲ್ಲಿ ಎಂಡ್ ಆಗುತ್ತೆ. ತಮಿಳ್ನಾಡಲ್ಲಿ ಸುಮಾರು 480 ಕಿಲೋಮೀಟರ್ ಹರಿಯುತ್ತೆ, ಕರ್ನಾಟಕದಲ್ಲಿ 320. ದಾರಿ ಹೋಗ್ತಾ ಇದೆ. ಈ ದಾರಿ ಹೋಗಿ ಹಂಗೆ ಬೆಟ್ಟದ ಮೇಲೆ ಹೋಗ್ತಿದೆ. ಮೇ ಬಿ ಫಸ್ಟ್ ಟ್ರೆಕ್ಕಿಂಗ್ ಅಲೋ ಮಾಡ್ತಿದ್ರು ಅನ್ಸುತ್ತೆ, ಬಟ್ ಇವಾಗ ಆ ಥರ ಏನೂ ಇಲ್ಲ. ಸೊ ಈ ಜಾಗದಲ್ಲಿ ಫಸ್ಟು ಲೈಕ್ ಬಿಡ್ತಾ ಇದ್ರು ಒಂದು ಫೋಟೋ ಅದಕ್ಕಲ್ಲ, ಈಗ ಏನೋ ಅಲ್ಲಿ ಗೇಟ್ ಲಾಕ್ ಮಾಡಿದ್ದಾರೆ, ಇಲ್ಲ ಮೇ ಬಿ ಟೈಮಿಂಗ್ಸ್ ಇರ್ಬೋದು ಅದಕ್ಕೂ. ಸೊ ಗಾಯ್ಸ್ ಮುಗೀತು ತಲಕಾವೇರಿ. ಮತ್ತೆ ಬೆಟ್ಟ ಇಳಿಯೋಣ. ಬೆಟ್ಟ ಇಳಿದ ತಕ್ಷಣ ಭಾಗಮಂಡಲ ಐತೆ, ಅಲ್ಲಿ ಲೈಕ್ ಡ್ರೋನ್ ಶಾಟ್ಗೆ ಲಾಯಕ್ ಆಗಿರೋ ಜಾಗ, ಬನ್ನಿ ತೋರಿಸ್ತೀನಿ. ವಂದನೆಗಳು ತಲಕಾವೇರಿ, ಮುಂದಿನ ನಿಲ್ದಾಣ ಭಾಗಮಂಡಲ. ವೆಲ್ಕಮ್ ಟು ಭಾಗಮಂಡಲ. ನಾವು ಹಂಗೆ ಕರೆಕ್ಟಾಗಿ ದೇವಸ್ಥಾನ ಕೆಳಗಡೆ ಮಾಡಿದ್ದಾರೆ. ಇದು ಬಸ್ ಸ್ಟ್ಯಾಂಡು, ಪಾರ್ಕಿಂಗು ಎಲ್ಲ ನಿಮ್ಗೆ ಯಾವುದೇ ರೀತಿಯಾದ ಇದಿಲ್ಲ. ಅಲ್ಲಿ ತ್ರಿವೇಣಿ ಸಂಗಮ ಅಂತ ಇದೆ, ಅದು ಮುಂಚೆ ದೇವಸ್ಥಾನ ಒಳಗಡೆ ಹೋಗ್ಬೇಡೋಣ. ಮಕಂಡೇಶ್ವರ ದೇವಾಲಯ ಭಾಗಮಂಡಲ ಒಳಗಡೆ ಹೋಗ್ತಿದ್ದೀವಿ. ಶಿವನ ಮೆರವಣಿಗೆ ಹೋಗ್ತಿದೆ. ಸೊ ಇನ್ನು ಹಿಸ್ಟ್ರಿ ಆಫ್ ಭಾಗಮಂಡಲ ನೋಡೋದಾದ್ರೆ, ಶ್ರೀ ಭಗಂಡ ಮಹರ್ಷಿ ಅನ್ನೋರು ಭಾಗಮಂಡಲದ ಒಂದು ಆಶ್ರಮದಲ್ಲಿ ವಾಸಿಸುತ್ತಾರೆ. ಅವರು ಸುಬ್ರಹ್ಮಣ್ಯ ಮತ್ತೆ ಶಿವನ ತೀವ್ರ ಭಕ್ತ ಆಗಿರ್ತಾರೆ. ಸೊ ಇವರ ಭಕ್ತಿಯನ್ನು ಮೆಚ್ಚಿಕೊಂಡ ಶಿವ ಮತ್ತೆ ಸುಬ್ರಹ್ಮಣ್ಯ ಇಬ್ರು ಒಂದು ಕಲ್ಲು ರೂಪದಲ್ಲಿ ವಿಗ್ರಹಗಳನ್ನು ಇವರಿಗೆ ಕೊಡ್ತಾರೆ. ಸೊ ಅದಾದ್ಮೇಲೆ ಭಗಂಡ ಕ್ಷೇತ್ರ ಅನ್ನೋ ಹೆಸರಿಗೆ ಈ ಪ್ಲೇಸ್ ಸಿದ್ಧಿ ಆಗುತ್ತೆ. 1785ರಿಂದ 1790ರವರೆಗೆ ನಮ್ಮ ರಾಜ ಟಿಪ್ಪು ಸುಲ್ತಾನ್ ಈ ಜಾಗನ ಆಕ್ರಮಣ ಮಾಡ್ತಾರೆ. ಆ ಟೈಮಲ್ಲಿ ಫೈಸಲಾಬಾದ್ ಅನ್ನೋ ಹೆಸರನ್ನ ಈ ಜಾಗ ಕೊಡ್ತಾರೆ. ಸೊ ಅದಾದ್ಮೇಲೆ ದೊಡ್ಡ ವೀರ ರಾಜೇಂದ್ರರು 1790ರಲ್ಲಿ ಮತ್ತೆ ಈ ಜಾಗನ ವಾಪಸ್ ತಗೊಂಡು ಭಾಗಮಂಡಲ ಅನ್ನೋ ಹೆಸರು ಇಡ್ತಾರೆ. ಸೊ ಭಾಗಮಂಡಲ ಒಳಗಿನಲ್ಲಿರೋ ಎಲ್ಲಾ ಟೆಂಪಲ್ ಗಳಲ್ಲಿ ಇದು ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ. ಸೊ ಆಲ್ಸೋ ಇದನ್ನ ತ್ರಿವೇಣಿ ಸಂಗಮ, ದಕ್ಷಿಣ ಕಾಶಿ, ತಲಕಾವೇರಿ, ಭಗಂಡೇಶ್ವರ ಕ್ಷೇತ್ರ ಅಂತಾನು ಕರೀತಾರೆ. ಸೊ ಅದೇ ತರ ಕಾವೇರಿ ನದಿ ಜೊತೆಗೆ ಕನ್ನಿಕೆ, ಸುಜ್ಯೋತಿ ಅನ್ನೋ 2 ನದಿಗಳು ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ. ಅದೇ ತ್ರಿವೇಣಿ ಸಂಗಮನ ನೀವೀಗ ನೋಡ್ತಿದ್ದೀರಿ. ಅನ್ನದಾನ ಮುಗೀತು. ಅನ್ನದಾನ ಏನೋ ಅನ್ಕೊಂಡಿದ್ದೆ, ಅದು ಹೊಟ್ಟೆ ಫುಲ್ ಆಗಿದೆ. 2 ಸಲ ಹಾಕ್ಸ್ಕೊಂಡು ತಿಂದೆ ಅಷ್ಟೇ. ಟೆಂಪಲ್ನ ಸಮಯ ಬೆಳಗ್ಗೆ 6:30ಯಿಂದ 1:30ವರೆಗೂ, ಮಧ್ಯಾಹ್ನ 3 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಹೊರಟ್ವಿ. ಸೊ ನೆಕ್ಸ್ಟ್ ಪ್ಲೇಸ್ ಏನಂತ ನೋಡಿರುವಂತೆ ಡೈರೆಕ್ಟಾಗಿ ಅಲ್ಲೇ ಹೋಗಿ ಸಿಗ್ತೀವಿ. ಭಾಗಮಂಡಲ ತಲಕಾವೇರಿಗೆ ಬಾಯ್ ಹೇಳೋಣ. ನೆಕ್ಸ್ಟ್ ಡೆಸ್ಟಿನೇಷನ್ ಬಂದಾಯ್ತು. ಸಮಯ ಎಕ್ಸಾಕ್ಟ್ಲಿ 3 ಗಂಟೆ. ಬನ್ನಿ ಕೆಳಗಡೆ ಹೋಗಿ ನೋಡೋಣ.
ಎಸ್ ಗೈಸ್, ಇದು 4 ನಾಡ ಅರಮನೆ ಅಂತಾರೆ. ತಡಿಯಂಡಮೋಲ್ ಅಂದ್ರೆ ಲೈಕ್ ಅದು ಕೇರಳ ಬಾರ್ಡರ್ ಇರುತ್ತೆ. ಆ ಬೆಟ್ಟದ ತಪ್ಪಲಿನಲ್ಲಿ ಲೈಕ್ ಸೇಫ್ ಆಗಿರ್ಬೇಕಂತ ದೊಡ್ಡ ವೀರರಾಜೇಂದ್ರರು ಈ ಅರಮನೆಯನ್ನ 1972ರಲ್ಲಿ ನಿರ್ಮಿಸಿರುತ್ತಾರೆ. 2 ಫ್ಲೋರ್ ಈ ಅರಮನೆದು ಲೈಕ್ ಒಳಗಡೆ ಎಲ್ಲ ಡಿಫ್ರೆಂಟ್ ಆರ್ಕಿಟೆಕ್ಚರ್ ಮಾಡಿರ್ತಾರೆ. ದೊಡ್ಡ ವೀರ ರಾಜೇಂದ್ರ ಅವ್ರ ತಮ್ಮ ಚಿಕ್ಕ ವೀರ ರಾಜೇಂದ್ರರು ಲೈಕ್ ಬ್ರಿಟಿಷರ್ಗೆ ಸರೆಂಡರ್ ಆಗಕ್ ಮುಂಚೆ ಇದೇ ಒಂದು ಅರಮನೆನ ಸೇಫ್ ಆಗಿರೋದಕ್ಕೆ ಯೂಸ್ ಮಾಡ್ಕೊಂಡಿರ್ತಾರೆ. ಸೊ ನಾವು ಬಂದಿರೋ ಟೈಮ್ಗೆ ಕರೆಕ್ಟ್ ಆಗಿ ಯಾರೋ ಗೌರ್ಮೆಂಟ್ ಆಫೀಸ್ ಅವರು ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಸೊ ಪಕ್ಕದಲ್ಲೇ ಗೌರ್ಮೆಂಟ್ ಸ್ಕೂಲ್ ಕೂಡ ಇದೆ. ಎಸ್, ಇದು ತುಂಬ ಹಳೆಯ ಒಂದು ಬಿಲ್ಡಿಂಗು. ಆಗಿನ ಕಾಲದ ಕಲ್ಯಾಣ ಮಂಟಪ ಮತ್ತು ಆಗಿನ ಕಾಲದ ಒಂದು ಸ್ಟೈಲಲ್ಲಿ ಕಟ್ಟಿರ್ತಾರೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡಿ. ಇದೇ ಎಂಟ್ರೆನ್ಸು, ಡೋರೇ ನೋಡ್ಬೋದು ಯಾವ ಒಂದು ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ. ಸೊ ಇದೇ ಆ ಕಲ್ಯಾಣ ಮಂಟಪ. ಇಲ್ಲೋದ ಒಂದು ಬಾರ್ಗವು. ಸೊ ಒಂದು ಮಾಸ್ ಎಂಟ್ರೆನ್ಸ್ 2 ಸೈಡ್ ಹಾಕಿದ್ದಾರೆ. ಇದು ನಾವು ನೋಡ್ತಿರೋದು ಗ್ರೌಂಡ್ ಫ್ಲೋರು. ವುಡ್ಡಲ್ಲಿ ಫುಲ್ ಇದು ಮಾಡೋರಲ್ಲ, ವುಡ್ಡಲ್ಲಿ ಪೇಂಟಿಂಗ್ ಮಾಡಿದ್ದಾರೆ. ಸಾಕತ್ತಾಗೈತೆ ನೋಡೋದಕ್ಕೆ. ಸೊ ನೋಡಿ, ಅದೇ ಗೌರ್ಮೆಂಟ್ ಸ್ಕೂಲು. ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇದು ಎಂಟ್ರೆನ್ಸು, ಅದು ಕಲ್ಯಾಣ ಮಂಟಪ. ಇದೇ ಸ್ತಂಭಗಳು ಲಾಕ್ ಮಾಡಿದ್ದಾರೆ. ಸೊ ಆ ಸೀಲಿಂಗೆಲ್ಲ ಇದೇ ಇತ್ತು ಅನ್ಸುತ್ತೆ, ವುಡ್ಡಲ್ಲಿ ಮಾಡಿ. ಮೇಲ್ಗಡೆ ಇನ್ನೊಂದು ರೂಮ್ ಆಯ್ತು ಅನಿಸುತ್ತೆ. ಫುಲ್ ಡರ್ ಆಗ್ತಿದೆ ಇವರು. ಓಕೆ, ಇಲ್ಲೊಂದು ಐ ಥಿಂಕ್ ಇದು ವಾಶ್ರೂಮು. ಫುಲ್ ಟೆರಿಫಿಕ್ ಆಗಿದೆ. ಇನ್ನೆಲ್ಲ ಕೋಣೆ ಅಂತೀರ. ವಿಶಾಲ್ ಒಬ್ಬನೇ ಹೋದೆ, ಫುಲ್ ಡರ್ ಆಗೋಯ್ತು ನನಗೆ. ಪವನ್ ಟಾರ್ಚಕ್ ಇಲ್ಲಿಂದ ಹೋದ್ರೆ ಮಜಾ ಬರಲ್ಲ, ಅಲ್ಲಿಂದ ಬರ್ಬೇಕು. ಬಾರ ಸೀರಿಯಸ್ ಆಗಿ ಬಂದೆ, ಭಯ ಆಯ್ತು. ಗೈಸ್, ಇಲ್ಲಿ ಒಂದು ಐ ಥಿಂಕ್ ಪ್ಯಾಸೇಜ್ ಥರ ಐತೆ. ಈ ಸೈಡ್ ಒಂದು ರೂಮ್ ಐತೆ. ಹೋಗಿದ್ದು ಫುಲ್ ಮೀಟ್ ಆಫ್ ನನಗೆ. ಸೊ ಇವನು ಆಲ್ರೆಡಿ ಏನೋ ಹೋಗಿದ್ದಂತೆ ನೋಡಿ. ಇಲ್ಲೊಂದು ರೂಮ್ ಇದೆ, ಅಂದರೆ ಎಂಟ್ರೆನ್ಸು. ಟಾರ್ಚ್ ಹಾಕೋ. ಇರು ಬಂದೆ ಬಾ ಪ್ರಸನ್ನ. ಗೈಸ್, ಇಲ್ಲಿ ನೋಡಿ, ಎಲ್ಲ ಆಗಿನ ಕಾಲದಲ್ಲಿ ರಾಜರ ಉಚ್ಕೊಳ್ಳೋಕೆ ಇಕ್ಕೊಂತಿದ್ದ ಜಾಗ ಇದು. ಇರುಗುರು ಏ ಬಾರೆ. ಗೈಸ್, ಕರೆಕ್ಟಾಗಿ ನೋಡಿ, ಒಬ್ಬರು ನಡ್ಕೊಂಡು ಹೋಗ್ಬೋದು, ಅಷ್ಟೇ ಚಿಕ್ಕದಾಗಿದೆ. ಗೈಸ್, ದಿಕ್ ಅಂತಿದೆ. ಓಕೆ, ಇಲ್ಲೇ 2-3 ರೂಮ್ಗಳಿದೆ ನೋಡಿ. ಇದು ಒಂದು ರೂಮು. ನಾನು ಇಲ್ಲಿವರೆಗೂ ಬಂದೆ, ಎವ್ವಿ ಭಯ ಇಲ್ಲಿಂದ ಆಚೋದು. ಚೆನ್ನಾಗಿದೆ. ಆಗಿನ ಕಾಲದ ಇಂಟ್ರೆಸ್ಟ್. ವಾವ್, ಆಗಿನ ಕಾಲದ ಸ್ಟ್ರಕ್ಚರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಚೆನ್ನಾಗಿತ್ತು. ಇವ್ರು ಅಂಡರ್ಗ್ರೌಂಡಲ್ಲಿ ಮಾಡಿದ್ದಾರೆ ಗೈಸ್. ಅನ್ಎಕ್ಸ್ಪೆಕ್ಟೆಡ್. ಗುರು ಫುಲ್ಲು ಬೇವ್ತದೆ ಗುರು. ಏ ಹಿಂಗೆಲ್ಲ ನಾವು ಬಂದಿದ್ದು. ಓಕೆ, ಫೈನ್, ಗುಡ್. ಫೈನ್ ಗೈಸ್, ಫಸ್ಟ್ ಟೈಮ್ ಒಳ್ಳೆ ಹಾರರ್ ಎಫೆಕ್ಟ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೀರಿಯಸ್ಲಿ ಚಿಂತೆಯಾಗಿತ್ತು ಮಾತ್ರ. ಸೆಕೆ ಕಿತ್ಕೊಂಡ್ಬಂದ್ಬಿಡ್ತು ಒಳಗಡೆ ಹೋಗಿದ್ದು. ಇದಕ್ಕೆ ಸ್ಟ್ರಕ್ಚರ್ ಅಂದ್ರೆ ಏನರ್ಥ ನೀನು ಹೇಳಿದ್ದು? ಬಿಲ್ಡಿಂಗ್ ಸ್ಟ್ರಕ್ಚರ್. ಹಂಗೆ ಹೇಳಿ ನೀನು, ಬರೀ ಸ್ಟ್ರಕ್ಚರ್ ಅಂದೆ. ಬಿಲ್ಡಿಂಗ್ ಸ್ಟ್ರಕ್ಚರ್ ಅಂತೂ ಆಗಿನ ಕಾಲದಲ್ಲಿ ಪ್ಲಾನ್ ಮಾಡಿ ಕಟ್ಟವ್ರೆ. ನೋಡಿದವ್ರಿಗೆ ಜಸ್ಟ್ ಮೇಲ್ಗಡೆ ಕೆಳಗಡೆ 2 ಫ್ಲೋರ್ ಇರೋ ಥರ ಕಾಣಿಸೋದು. ಬಟ್ 2ನೇ ಫ್ಲೋರಿಂದನೂ ಲೈಕ್ ಕೆಳಗಡೆ ಬಂದರೆ 4-5 ರೂಮ್ಸ್ ಸೀಕ್ರೆಟಾಗಿ ನೋಡಿರಲ್ಲ, ಆ ಥರ ಐತೆ. ಚೆನ್ನಾಗಿತ್ತು ಗುರು. ಫುಲ್ಲು ನೈಟ್ ಒಂದು 6 ಗಂಟೆ ಟೈಮಲ್ಲಿ ಬಂದರೂ ಜೀವಂತವಾಗಿ ಹೋಗೋದು ಡೌಟೇ.
ಅಷ್ಟೊಂದು ಪ್ಯಾನಿಕ್ ಕ್ರಿಯೇಟ್ ಮಾಡುತ್ತೆ. ಸೊ ಫೈನ್, ಇಲ್ಲಿಂದ ಮುಂದ್ಗಡೆ ಯಾವುದೋ ವ್ಯೂ ಪಾಯಿಂಟ್ ಐತಂತೆ. ಅದು ಇನ್ನೇನು ಕೇರಳ ಬಾರ್ಡರ್ ಬಂದೇ ಬಿಟ್ವಿ, ಕಾಲಿ ತಿಕ್ಕಿದ ತಕ್ಷಣ ಕೇರಳ ಬಂದ್ಬಿಡುತ್ತೆ. ಫೈನ್, ಬನ್ನಿ ಆ ವ್ಯೂ ಪಾಯಿಂಟ್ ಅಲ್ಲಿ ನೋಡೋಣ. ಓಕೆ, ಹಿಲ್ ಟ್ರೆಕ್ಕಿಂಗ್ ಹೋಗ್ಬೋದು. ಇದು ಜಸ್ಟ್ ವ್ಯೂ ಪಾಯಿಂಟ್ ಅಷ್ಟೇ. ಬೇಡ, ಜೀಪು ನಾವಲ್ಲ. ನೋಡು ಗಾಯ್ಸ್, ವ್ಯೂ ಪಾಯಿಂಟ್ ಬಂದ್ವಿ, ನೋಡಿ ಹೇಗಿದೆ ಪಾಯಿಂಟು. ದೇವ್ರೆ, ನಿಮಗೆ ಇಲ್ಲಿಂದ ಟ್ರೆಕ್ಕಿಂಗ್ ಪಾಯಿಂಟ್ ಐತೆ. ಅಫಿಷಿಯಲಿ ಏನು ಬರೋದು ತಡಿಯಂಡಮೋಲ್ ಬೆಟ್ಟದ ಚಾರಣ ಅಂದರೆ ಹಿಲ್ ಟ್ರೆಕ್ಕಿಂಗ್ ಅಂತ ಐತೆ. ಮೇಲೆ ನಡ್ಕೊಂಡು ಹೋಗ್ಬೋದು, ಬಟ್ ತುಂಬ ದೂರ ಇದೆ, ಟ್ರೈ ಮಾಡೋದು ಬೇಡ. ಹತ್ರನೇ ಇರುತ್ತೆ, ಬಟ್ ನಮಗೆ ಇವಾಗ ಟ್ರೆಕ್ಕಿಂಗ್ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಮುಂದೆ ನೋಡೋಣ. ಸೊ ಈ ವ್ಯೂ ಪಾಯಿಂಟ್ ನೋಡಿರ್ತೀರಲ್ವಾ, ತಡಿಯಂಡಮೋಲ್ ವ್ಯೂ ಪಾಯಿಂಟ್. ಇದಷ್ಟೇ, ಸದ್ಯಕ್ಕೆ ಯಾರಿಲ್ಲ ಅನ್ಸುತ್ತೆ, ಲಾಕ್ ಮಾಡಿದ್ದಾರೆ. ನಾಯಿಗಳು ಸಿಕ್ಕಾಪಟ್ಟಿದ್ದಾವೆ. ತಂಡಿಯಣ್ಣ ಮೇಲೆ ಹಿಲ್ ಟ್ರೆಕ್ಕಿಂಗ್ ಅಂತ ನೋಡ್ಬೋದು. ಮಕ್ಳಿಗೆ 150, ಇಂಡಿಯನ್ಸ್ ಅಂದರೆ ದೊಡ್ಡವ್ರಿಗೆ 250, ಫಾರಿನರ್ಸ್ಗೆ 1000 ರೂಪಾಯಿ. ಎಂಟ್ರಿ ಟೈಮ್ 7 ಗಂಟೆಯಿಂದ 2 ಗಂಟೆ ಒಳಗಡೆ ಯಾವ ಎಂಟ್ರಿ ಆಗ್ಬೋದು, ಬಟ್ 5 ಗಂಟೆ ಒಳಗಡೆ ವಾಪಸ್ ಬರಬೇಕು. ಸೊ ನಾವು ಹೋಗೋಣ, ಬಟ್ ತುಂಬ ದೂರ ಏನು ಬೇಡ, ಒಂದು ಫೋಟೋಗೆ ಯಾವ್ದಾದ್ರು ಸ್ಪಾಟ್ ಸಿಗೋಣ ಅಂತ ನಡೆಯೋಣ. ಬೆಂಗಳೂರಿಂದ ಬಂದಿರೋದೇ ಸಣ್ಣ ಆಗಬೇಕು ಅಂತ. ಆಗೋಣ ಬಾ, ಓಡ್ ಬಾ ಮಮ್ಮು, ಓಡು. ಗೈಸ್ 5 ಗಂಟೆ ಆಯಿತು. ಸೊ ಅರ್ಧ ದಾರಿಗೆ ಹೋಗಿ ವಾಪಸ್ ಬಂದು, ಯಾಕಂದರೆ 5 ಗಂಟೆ ಕ್ಲೋಸು. ಸೊ ಕಾಲು ಕಲರ್ ನೋಡ್ಬೋದಿತ್ತು, ಫುಲ್ಲು ಧೂಳು. 2-3 ಸಲ ಬಿದ್ದು ಎಲ್ಲರೂ ಬಿದ್ದಿದ್ದೀವಿ ಇದರಲ್ಲಿ. ದೊಡ್ಡ ತಮ್ಮ ಫೋಟೋ ಹಿಡಿಬೇಕು. ಹೇಯ್ ತಂಗಿ, ಫೋಟೋ ಸೆಷನ್ ಎಲ್ಲ ಮುಗಿಸಿದ್ವಿ. ಬನ್ನಿ ಎಲ್ಲರೂ ಒಂದು ಕಡೆ ಹೋಗಿ ಕಾಫಿ ಹೊಡಿಬೇಕು, ನಮ್ಮ ಕೊಡಗು ಕಾಫಿ. ಈ ವಿಡಿಯೋದ ಕೊನೆಯ ಒಂದು ಜಾಗ ಓಂಕಾರೇಶ್ವರ ಟೆಂಪಲ್. ಎಸ್, ಈ ಒಂದು ಟೆಂಪಲ್ ನ ವಿಶೇಷತೆ ಏನಂದ್ರೆ, ಇದು ಶಿವನ ಒಂದು ದೇವಸ್ಥಾನ. ಈ ದೇವಸ್ಥಾನ ಇಸ್ಲಾಂ ಅಂಡ್ ಗೋತಿಕ್ ಅಂಡ್ ಕೇರಳದ ಟಾಪ್ ರೂಫ್ ಹಾಕಿ ಲೈಕ್ 3 ಸ್ಟೈಲ್ ಅಲ್ಲಿ ಕಟ್ಟಿರ್ತಾರೆ. ಟೆಂಪಲ್ ಮೈನ್ ಏನಿದೆ, ಬಿಲ್ಡಿಂಗ್ ಆಪೋಸಿಟ್ ಅಲ್ಲೇ ಕಲ್ಯಾಣಿ ಒಂದು ದೊಡ್ಡದಿದೆ. ಬ್ಯಾಕ್ ಸೈಡ್ ಇಂದ ಹೋಗ್ತಿದ್ವಿ, ಫ್ರಂಟ್ ಸೈಡ್ ಇಂದ ಇನ್ನೊಂದು ರೂಟ್ ಇದೆ, ನಿಧಾನವಾಗಿ ಬರುತ್ತೆ. ಜೊತೆಲಿ ಇಲ್ಲಿ ಆಂಜನೇಯ ಟೆಂಪಲ್ ಕೂಡ ಇದೆ. ಸೊ ನೀವು ನೋಡ್ತಿರ್ಬೋದು, ಇದೆ ಎಂಟ್ರೆನ್ಸು. ಲೈಕ್ ತಿಕ್ ವಾಲಲ್ಲಿ ಕಟ್ಟೋರೆ. ಲೈಕ್ ಮೇಲ್ಗಡೆ ಗೋಪುರ ಇದೆಯಲ್ಲ, ಅದೆಲ್ಲ ಇಸ್ಲಾಮಿಕ್ ಸ್ಟೈಲಲ್ಲಿ ಕಟ್ಟಿರ್ತಾರೆ. ಸೊ ಇದು ಬ್ಯಾಕ್ ಸೈಡ್ ಎಂಟ್ರೆನ್ಸು. ಒಳಗಡೆ ಹೋಗೋಣ. ಎಸ್, ಇದೇ ಕಲ್ಯಾಣಿ ಹೇಳಿದ್ದು ನಾನು, ಡ್ರೋನ್ ಶಾಟಲ್ಲಿ ನೋಡಿರ್ತೀರ. ಸೊ ಆ್ಯಕ್ಚುಲ್ ಎಂಟ್ರೆನ್ಸ್ ಇರೋದು ಅಲ್ಲಿ ಬ್ಲೂ ಕಲರ್ ಗೋಪುರ ಇದೆಯಲ್ಲ, ಅದರಿಂದ ಹಿಂಗೆ ಬಂದು ಒಳಗಡೆ ಹೋಗ್ಬೇಕು. ನೋಡಿದ್ದೀರಾ, ಇದು ಪವಿತ್ರ ದೇವಾಲಯ, ಪ್ರವಾಸಿ ತಾಣಗಳು ಅಂತ ಮೆನ್ಷನ್ ಮಾಡೋರೆ. ಆಲ್ಸೋ ಮೊಬೈಲ್ ವಿಡಿಯೋಗ್ರಫಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಮೇನ್ ಎಂಟ್ರೆನ್ಸು. ಇದೇ ಥರ ಆ ಸೈಡ್ ಒಂದು ಗೇಟ್ ಇದೆ, ಆಲ್ಸೋ ಈ ಸೈಡ್ ಒಂದು ಗೇಟ್ ಇದೆ. ಟೋಟಲ್ 3 ದ್ವಾರಗಳಿವೆ.
ಸಮಯ ಕರೆಕ್ಟ್ ಆಗಿ 6:15 ಆಯ್ತು. ಎಸ್ ಕಷ್ಟಕರ ವಿಷಯನೇ. ಮಡಿಕೇರಿಯ ಎಲ್ಲಾ ಜಾಗನೂ ನೋಡಾಯ್ತು, ಮಂಡಲ ಪಟ್ಟಿ ಒಂದ್ ಬಿಟ್ಟು ಗೈಸ್ ದಿನ 3 ಇಲ್ಲಿಗೆ ಮುಗಿಸ್ತಿದೀವಿ. ಲೈಕ್ ಅನ್ಕೊಂಡಾಗೆ ತಲಕಾವೇರಿ ಹೋಗಿದ್ವಿ, ರೋಡ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಗೋಲ್ಕಂಡರ ಮನೆಗೆ ಹೋಗಿದ್ವಿ, ಅಲ್ಲಿ ಒಂಥರ ಬಗ್ ಅನ್ನೋ ಮೂಮೆಂಟ್ಸ್ ಗಳೆಲ್ಲ ಆಯ್ತು. ಭಾಗಮಂಡಲ ಟೆಂಪಲ್ ನೋಡಿದ್ವಿ, ನನ್ಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವಾಗ ಲಾಸ್ಟ್ ಒಂದು ಪೆಂಡಿಂಗ್ ಇತ್ತು, ಓಂಕಾರೇಶ್ವರ ಟೆಂಪಲ್. ಮಡಿಕೇರಿ ಸಿಟಿಯಿಂದ ಆಲ್ಮೋಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲೇ ಐತೆ. ಸೊ ಹೋಪ್ಫುಲಿ ನಾವು ವಿಸಿಟ್ ಮಾಡಿದ ಎಲ್ಲಾ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಮಡಿಕೇರಿನ ನಾಳೆ ಬೆಳಗ್ಗೆ ಖಾಲಿ ಮಾಡ್ತಿದೀವಿ. ಮಡಿಕೇರಿಗೆ ಟಾಟಾ ಹೇಳ್ತಾ ನಮ್ಮ ಕುಶಾಲನಗರ ವಿಸಿಟ್ ಕೊಡೋಣ. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ಇದೇ ತರ ಲೈಕ್ ಹೆಚ್ಚಿನ ಕಂಟೆಂಟ್ ಗಾಗಿ ಅಗಸ್ತ್ಯ ಬ್ಲಾಗ್ಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮೆಲ್ಲರನ್ನು Day 4 ಅಲ್ಲಿ ನೋಡ್ತೀನಿ, ನಮ್ಮ ಕುಶಾಲನಗರದಲ್ಲಿ ನಿಮ್ಮೆಲ್ಲರನ್ನು ನೋಡ್ತೀನಿ. Until that, bye bye from Agastya. Take care, love you all. Mas eu não sou qualquer vadia que você escolhe. Eu que faço meu dinheiro, não vou te dar mole. Mas se eu tivesse no padrão, será que tô dentro? E se eu tivesse fama, será que tô dentro? A regra é bem clara.